ಗಂಧದ ಗುಡಿಯಲ್ಲಿ ಮತ್ತೆ ಮಾದಕ ವಸ್ತುಗಳ ಘಾಟು ಜೋರಾಗಿದೆ. ಶೂಟಿಂಗ್ ಸೆಟ್ಗಳಲ್ಲಿ ಮದ್ಯದ ಜೊತೆಗೆ ಡ್ರಗ್ಸ್ ಮಿಕ್ಸ್ ಮಾಡಲಾಗ್ತಾ ಇದೆಯಾ? ಮದ್ಯದ ಜೊತೆ ಡ್ರಗ್ಸ್ ಸೇವಿಸಿ ಅದಾದ್ಮೇಲೆ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಡ್ರಿಂಕ್ಸ್ ಮಾಡಿ ಕಲಾವಿದೆಯರಿಗೆ ಕಿರುಕುಳ ನೀಡಿರುವ ಆರೋಪದ ಬಗ್ಗೆ ಕೇಳಿ ಬರ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆಯೋಗ 17 ಪ್ರಶ್ನೆಗಳನ್ನ ಕೇಳಿದೆ. ಈ 17 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಮಹಿಳಾ ಆಯೋಗ ಸೂಚನೆ ಕೊಟ್ಟಿರೋದು. 15 ದಿನಗಳ ಒಳಗೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಆಯೋಗ ಸೂಚನೆ ಕೊಟ್ಟಿದೆ. 9ನೇ ಪ್ರಶ್ನೆಯಲ್ಲಿ ಮಾದಕ ವಸ್ತುವಿನ ಬಗ್ಗೆ ಈ ಆಯೋಗ ಉಲ್ಲೇಖ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಈ ಹಿಂದೆ ಒಮ್ಮೆ ಸ್ಯಾಂಡ್ಲ್ವುಡ್ನಲ್ಲಿ ಡ್ರಗ್ಸ್ ಘಮ ಎಷ್ಟರ ಮಟ್ಟಿಗೆ ಅದರ ಘಾಟು ಕಂಗೆಡಿಸ್ಬಿಟ್ಟಿತ್ತು ಅಂದರೆ ಈಗ ಮತ್ತೆ ಮೀಟು ಪ್ರಕರಣದ ಹಿನ್ನೆಲೆಯಲ್ಲಿ ಡ್ರಗ್ಸ್ ಕೇಸ್ ಕೂಡ ಮುನ್ನೆಲೆಗೆ ಬರ್ತಾ ಇದೆಯಾ? ಅಂದರೆ 9ನೇ ಪ್ರಶ್ನೆ ಮಹಿಳಾ ಆಯೋಗ ಕೇಳಿರೋದು ಏನಿದೆ ಅದರಲ್ಲಿ ಡ್ರಗ್ಸಿಗೆ ಸಂಬಂಧಪಟ್ಟ ಹಾಗೆ? ವಿಜಯ್, ನಿನ್ನೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು 17 ಪ್ರಶ್ನೆಯನ್ನು ಮಾಡ್ತಾರೆ. ಅದರ 9ನೇ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಅವರು ಮಾದಕ ವಸ್ತುವಿನ ವಿಚಾರವನ್ನು ಉಲ್ಲೇಖ ಮಾಡಿರುವಂಥದ್ದು. ಈಗಾಗಲೇ ಸೆಟ್ನಲ್ಲಿ ಒಂದಿಷ್ಟು ಕಲಾವಿದರಿಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಲಾಗಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರ ಈಗ ಏನು ಸದ್ದು ಮಾಡ್ತಾ ಇದೆ. ಇದರ ಹಿನ್ನೆಲೆ ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಒಂದಿಷ್ಟು ಮೌಖಿಕ ಮಾಹಿತಿ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಮಹಿಳಾ ಆಯೋಗ ಎಂಟ್ರಿ ಆಗಬೇಕಂದ್ರೆ ಅವ್ರಿಗೆ ಇಂಟರ್ನಲ್ ಒಂದಿಷ್ಟು ಮಾಹಿತಿ ಇರುತ್ತೆ. ಅದಾದ ನಂತರ ಅವರು ಯಾವುದೋ ಒಂದು ಟೀಮ್ ಫಾರ್ಮ್ ಮಾಡಬೇಕಾಗುತ್ತೆ, ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಕೂಡ ಇದೀಗ 9ನೇ ಪ್ರಶ್ನೆಯಲ್ಲಿ ಅವರು ಮಾದಕ ಅಂದರೆ ಆಲ್ಕೋಹಾಲ್ಗೆ ಮಾದಕ ವಸ್ತುವನ್ನು ಮಿಕ್ಸ್ ಮಾಡಿ ಸೇವಿಸಿ ನಂತರ ಕಲಾವಿದರಿಗೆ ತೊಂದರೆ ಕೊಟ್ರ ಇದರ ಬಗ್ಗೆ ಉತ್ತರ ನೀಡುವಂತೆ ಅವರು ಈಗಾಗಲೇ ವಾಣಿಜ್ಯ ಮಂಡಳಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದು 15 ದಿನದಲ್ಲಿ ಕೂಡ ಉತ್ತರವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಗಮನಿಸಲೇಬೇಕಾಗುತ್ತೆ. ಯಾವಾಗ ಮಾಲಿವುಡ್ನಲ್ಲಿ ಈ ಒಂದು ಪ್ರಕರಣ ಸದ್ದಾಯಿತು, ಅದಾದ್ಮೇಲೆ ಸ್ಯಾಂಡಲ್ವುಡ್ನಲ್ಲಿ ಕೂಡ ಈ ಒಂದು ವಿಚಾರ ಸದ್ದಾಗ್ತಾ ಇದೆ. ಅದಾದ ನಂತರ ಒಂದೊಂದೇ ವಿಚಾರ ಇದೀಗ ಹೊರ ಬರ್ತಾ ಇರುವಂತದ್ದು. ಆರಂಭದಲ್ಲಿ ಲೈಂಗಿಕ ಕಿರುಕುಳದ ವಿಚಾರ ಸದ್ದು ಮಾಡ್ತಾ ಇತ್ತು. ಇದೀಗ ಅದರ ಮುಂದುವರೆದ ಭಾಗ ಎಂಬಂತೆ ಮತ್ತೆ ಮಾದಕ ಘಾಟು ಇದೀಗ ಗಂಧದ ಗುಡಿಯಲ್ಲಿ ಕಾಣಿಸಿಕೊಂಡಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಮಾಹಿತಿ ಏನು ಮಹಿಳಾ ಆಯೋಗಕ್ಕೆ ಇರುವಂತಹ ಇಂಟರ್ನಲ್ ಮಾಹಿತಿ ಪ್ರಕಾರ ಕೆಲವೊಂದು ಯುವ ನಟಿಯರನ್ನು ಕೂಡ ಟಾರ್ಗೆಟ್ ಮಾಡಲಾಯಿತು. ಸೆಟ್ನಲ್ಲಿ ಒಂದಿಷ್ಟು ಯುವ ನಟಿಯರನ್ನು ಕೂಡ ಟಾರ್ಗೆಟ್ ಮಾಡಲಾಯಿತು. ಯಾರಿಗೆ ಚಿತ್ರರಂಗ ಅನಿವಾರ್ಯ ಆಗುತ್ತೋ, ಆರ್ಥಿಕವಾಗಿ ಹಿಂದುಳಿದಂತಹ ಕೆಲ ಯುವ ನಟಿಯರು ತಮ್ಮ ಭವಿಷ್ಯ ಚಿತ್ರರಂಗದಲ್ಲಿ ಇದೆ ಎಂದು ಯಾವಾಗ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ಒಂದಿಷ್ಟು ಯುವ ನಟಿಯರನ್ನು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಅವರನ್ನು ದುರ್ಬಳಕೆ ಮಾಡಲಾಯಿತು. ಅವರ ವಿರುದ್ಧ ಅಧಿಕಾರ ಚಲಾಯಿಸಿದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರ ಹರಿದಾಡಿತು. ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಈ ಎಲ್ಲ ವಿಚಾರನ ಉಲ್ಲೇಖ ಮಾಡಿ ಒಂದು 17 ಪ್ರಶ್ನೆಯನ್ನು ಮಾಡಿರುವಂಥದ್ದು. ಅದರಲ್ಲಿ 9ನೇ ಪ್ರಶ್ನೆಯಲ್ಲಿ ಅವರು ಸ್ಪಷ್ಟವಾಗಿ ಮಾದಕ ವಸ್ತುವಿನ ವಿಚಾರ ಉಲ್ಲೇಖ ಮಾಡಿರುವಂಥದ್ದು. ಯಾವುದಾದ್ರೂ ಸೆಟ್ನಲ್ಲಿ ಈ ರೀತಿ ತೊಂದರೆ ಕೊಡಲಾಯ್ತಾ, ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಆಂತರಿಕ ವರದಿಯನ್ನು ಕೊಡುವಂತೆ ಈಗಾಗಲೇ ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಟ್ಟಿರುವಂಥದ್ದು. 15 ದಿನದ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. 15 ದಿನದೊಳಗೆ ಅವರು ಉತ್ತರಿಸಲೇಬೇಕಾದ ಪರಿಸ್ಥಿತಿ ಇರುವಂಥದ್ದು. ಏನಾದರೂ 15 ದಿನ ಆದರೂ ಕೂಡ ಉತ್ತರ ಕೊಡದಿದ್ರೆ ಅದಾದ್ಮೇಲೆ ವಾಣಿಜ್ಯ ಮಂಡಳಿಯಲ್ಲಿರುವಂತಹ ಅದರ ಅಧ್ಯಕ್ಷರ ಮೇಲೇನೆ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.